ಅಲ್ಲಿ ರವಿ ಸರ್ ಎಂಟ್ರಿಯನ್ನ ಕೊಟ್ಟಂತ ಟೈಮಲ್ಲಿ ನಿಮ್ಮ ಫಸ್ಟ್ ಲವ್ ಬಗ್ಗೆ, ನಿಮ್ಮ ಫಸ್ಟ್ ಕ್ರಶ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಸೊ ನೀವೊಂದು ಸ್ಟೋರಿ ಹೇಳ್ತೀರಾ, ಸೊ ಅದನ್ನ ಸ್ವಲ್ಪ ಇಲ್ಲಿ ನಮ್ಮ ಮುಂದೆ ಕೂಡ. ಆ, ಏನಿಲ್ಲ ಮೇಡಮ್, ಅದು ಎಣ್ಣೆ ಹೊಡೆದಾಗ ಪ್ರತಿಯೊಬ್ಬರಿಗೂ ಒಂದು ಇರುತ್ತಲ್ಲ ಲವ್ ಸ್ಟೋರಿ ಮಾತಾಡೋಕೆ. ಅದು ನನಗೆ ಆ ಥರ ಲವ್ ಸ್ಟೋರಿ ಅದು. ತುಂಬ ಡೀಪಾಗಿ ಕನೆಕ್ಟ್ ಆಗಿದ್ವಿ. ಆ ವೈಬ್ಸ್ ಅನ್ನೋದು ತುಂಬ ಮ್ಯಾಚ್ ಆಗಿತ್ತು. ನನಗಿಂತ 2 ವರ್ಷ ದೊಡ್ಡವರವರು. ಸಿಕ್ಕಾಬಟ್ಟೆ ಆ ಒಂದು ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಎಲ್ಲೋ ಹೇಳ್ತೀವಲ್ಲ, ಕೇಳಿದ್ದೆಲ್ಲ ಯೋಚನೆ ಮಾಡಿದ್ದೆಲ್ಲ ಸಿಕ್ಬಿಟ್ರೆ ದೇವರಾಗ್ಬಿಡ್ತೀವಿ ಅಂತ. ಏನೋ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು ಇರಲೇಬೇಕು ಜೀವನದಲ್ಲಿ. ನನ್ನ ಜೀವನದಲ್ಲಿ ಅದೊಂದು ಬ್ಲ್ಯಾಕ್ ಮಾರ್ಕ್ ಇದೆ. ಇದು ಅಕ್ಷತಾ ಅವ್ರಿಗೆ ಗೊತ್ತಿತ್ತಾ? ಗೊತ್ತಿತ್ತು. ಊರಿಗೆ ಗೊತ್ತು ಅಂದರೆ ಅವಳು ಗೊತ್ತಿಲ್ಲದೆ ಇರುತ್ತಾ? ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜು. ಎಷ್ಟು ಸಪೋರ್ಟಿವ್ ನಿಮಗೆ ನಿಮ್ಮ wife? ಮಾಡ್ತಾರೆ ಮೇಡಮ್. ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಮುಂದೆ ನಡಿ, ನೀನು ತಲೆ ಕೆಡಿಸ್ಕೊಂಬೇಡ, ಏನಾದರೂ ನಾನು ನೋಡ್ಕೊತೀನಿ ಅಂತ ಫೇಸ್ ಮಾಡೋವಂಥ ಹುಡುಗಿ. ನಂಬಿ ನಾನು ಆಚೆ ಹೋಗಿ ಕೆಲಸ ಮಾಡ್ಬೋದು ಅನ್ನೋದು. ಅಂದರೆ ಈ ಕಡೆ ತಲೆ ಕೆಡಿಸ್ಕೊಂಡೆ ನನ್ನ ಕೆಲಸ ನಾನು ನೀಟಾಗಿ ಮಾಡ್ಬೋದು.